ರಾಹುಲ್ ಗಾಂಧಿಗೆ ಬಗ್ಗೆ ಮಾತಾಡ್ತಾರೆ ನನ್ನ ಕಲೀಗ ಮಲ್ಲಿಕಾರ್ಜುನ್ ಮರಕಲೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಸದ್ಯ ಈಗ ಬಿಜೆಪಿ ನಾಯಕರ ಪ್ರತಿಭಟನೆಯನ್ನ ನೋಡ್ತಾ ಇದ್ವಿ, ಏನ್ ಹೇಳ್ತಾರೆ ಅಂತ, ಏನೇನು ಬೆಳವಣಿಗೆ ಆಗ್ತಾ ಇದೆ ಸದ್ಯ? ನೋಡಿ, ಸದ್ಯ ಈಗಾಗಲೇ ಗಮನಿಸ್ತಾ ಇರಬಹುದು, ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ದೇಶ ವಿರೋಧಿ ಶಕ್ತಿಗಳಿಗೆ ಶಕ್ತಿ ತುಂಬಬೇಕು ಮತ್ತು ಪ್ರಧಾನಮಂತ್ರಿ ಆಗಬೇಕನ್ನುವಂತ ಹಗಲಗನಸನ್ನ ಕಾಣ್ತಾ ಇರುವಂತ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಗೆ ನಾವು ಧಿಕ್ಕರಿಸುತ್ತಾ ಆ ರಾಹುಲ್ ಗಾಂಧಿಗೆ ಸಾಮಾನ್ಯ ಜ್ಞಾನವೂ ಇಲ್ಲ, ಪ್ರಧಾನಮಂತ್ರಿ ನಿವಾಸದ ಎದುರು ಪ್ರತಿಭಟನೆ ಮಾಡುವುದು ಕೇವಲ ವಿದ್ಯಾರ್ಥಿಗಳ ಪರವಾಗಿ ಮೊಸಳೆ ಕಣ್ಣೀರನ್ನು ಹಾಕುವಂತದ್ದು. ಹೀಗಾಗಿ ಇಂತಹ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು. ಇವತ್ತು ರಾಷ್ಟ್ರದಾದ್ಯಂತ ನಿಜವಾದಂತ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಹೋರಾಟದ ನೆಪದಲ್ಲಿ ತಮ್ಮ ರಾಜಕೀಯ ಬೆಳೆಗಳನ್ನು ಬೇಯಿಸಿಕೊಳ್ಳಿಕ್ಕೆ ಇವತ್ತು ಕಾಂಗ್ರೆಸ್ ರಾಹುಲ್ ಗಾಂಧಿ ಆಗಿರ್ಬೋದು, ಸಮಾಜವಾದಿ ಪಾರ್ಟಿ ಅಖಿಲೇಶ್ ಯಾದವ್ ಆಗಿರ್ಬೋದು, ಭ್ರಷ್ಟಾಚಾರದಂತ ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ಆಗಿರ್ಬೋದು, ಅನೇಕ ನೋಡಿ, ಸದ್ಯ ಈ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಎಲ್ಲೊಂದ್ ಕಡೆ ಈ ಪ್ರತಿಭಟನೆ ಎನ್ನುವಂಥದ್ದು ಹಳಿ ತಪ್ಪಿ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಅದಕ್ಕೆ ಕಾರಣ ನಾನಾ ತರದಂತ ವಿಡಿಯೋಗಳು ಸಾಕ್ಷಿ ಕೂಡ ಆಗ್ತಾ ಇರುವಂತದ್ದು. ಸದ್ಯ ಈಗ ನೀಟ್ ವಿಚಾರಕ್ಕೆ ನಡೀತಾ ಇರುವಂತಹ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ. ಹಳಿ ತಪ್ಪಿತು ನೀಟ್ ನೆಪದಲ್ಲಿ ಶುರುವಾದ ಪ್ರತಿಭಟನೆ, ವಿದ್ಯಾರ್ಥಿಗಳನ್ನ ಮುಂದಿಟ್ಟು ಬೇರೆಯದೇ ಮಸಲತ್ತ. ಹಾಗಾದ್ರೆ ಕಾನೂನು ಉಲ್ಲಂಘನೆ, ನಿಜ ವಿಚಾರ ಕಡೆಗಣನೆ, ವಿದ್ಯಾರ್ಥಿಗಳ ಹೋರಾಟ ಹೆಸರಿನಲ್ಲಿ ಅರಾಜಕತೆಯ ಹುನ್ನಾರ, ರಾಜಕೀಯದಲ್ಲಿ ರಾಜಿಯಾಯಿತ ವಿದ್ಯಾರ್ಥಿಗಳ ಹೋರಾಟ, ನೀಟ್ಗಾಗಿ ಪ್ರೊಟೆಸ್ಟ್ ಹೋರಾಟ ಹಳಿ ತಪ್ಪಿದೆಯಲ್ಲಿ? ಹಾಗಾದ್ರೆ ಮತ್ತೊಂದ್ ಕಡೆ ವಿದ್ಯಾರ್ಥಿಗಳಿಗೋಸ್ಕರ ಅಂತ ಪ್ರಾರಂಭವಾದ ಈ ಪ್ರತಿಭಟನೆ ನಿಜ ಉದ್ದೇಶದಿಂದ ಹಾದಿ ತಪ್ಪಿ ಬೇರೆಯದೇ ಉದ್ದೇಶದ ಕಡೆಗೆ ಹೋಗ್ತಾ ಇದೆಯಾ? ಇದರಿಂದ ಅನ್ಯಾಯಕ್ಕೊಳಗಾಗಿರುವ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅಂದ್ರೆ, ಶಿಕ್ಷಣ ಆ ಒಂದು ಕ್ಷೇತ್ರ ಸುಧಾರಣೆ ಆಗಬೇಕು ಅಂದ್ರೆ ಏನಾಗಬೇಕು ಅನ್ನೋದ್ರ ಚರ್ಚೆಯನ್ನ ಬಿಟ್ಟು ಬೇರೆ ವಿಚಾರಗಳ ಕಡೆನೇ ಹೆಚ್ಚಿಗೆ ಗಮನ ಹೋಗ್ತಾ ಇದೆಯಾ? ನಿಜವಾಗ್ಲೂ ನೀಟ್ ಮಾತ್ರವಲ್ಲ, ಇಡೀ ವಿದ್ಯಾರ್ಥಿಗಳ ಬದುಕು ಹಸನಾಗಬೇಕು ಅಂದ್ರೆ, ಇಡೀ ಶಿಕ್ಷಣ ಕ್ಷೇತ್ರ ಹಸನಾಗಬೇಕು ಅಂದ್ರೆ ಏನಾಗಬೇಕು ಅನ್ನೋದ್ರ ಚರ್ಚೆನೇ ನಡೀತಾ ಇಲ್ವಾ? ಎಲ್ಲ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಪ್ರತಿಭಟನೆ. ಈ ಬಗ್ಗೆ ಒಂದು ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ದೇಶದಲ್ಲಿ ನೀಟ್ ಕಿಚ್ಚು ದಗದಗಿಸ್ತಾ ಇದೆ. ಕಷ್ಟಪಟ್ಟು ಓದಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ತಮಗೆ ಅನ್ಯಾಯವಾಗಿದೆ, ನ್ಯಾಯ ಕೊಡಿ ಅಂತ ಪ್ರತಿಭಟನೆಗೆ ಇಳಿದಿದ್ರು. ಆದ್ರೆ ಈಗ ಮೂಲ ಉದ್ದೇಶ ಹಾಗೆ ಉಳಿದಿದೆಯಾ? ವಿದ್ಯಾರ್ಥಿಗಳ ಹೋರಾಟ ಹಳಿ ತಪ್ಪಿದಲ್ಲಿ ರಾಜಕೀಯಕ್ಕೆ ರಾಜಿಯಾಯ್ತಾ ಪ್ರತಿಭಟನೆ? ನೋಡಿ, ನೈಜ ವಿದ್ಯಾರ್ಥಿಗಳು ತಮ್ಮ ಬೇಡಿಕೆಗಳನ್ನು ಮುಂದಿಟ್ಟು ಪ್ರತಿಭಟನೆ ಶುರು ಮಾಡಿದ್ರು. ಆದ್ರೆ ಈಗ ಅಲ್ಲಿ ಹೋರಾಟ ಸ್ವರೂಪ ಸಂಪೂರ್ಣವಾಗಿ ಬದಲಾಗಿದೆ. ವಿದ್ಯಾರ್ಥಿಗಳ ರೂಪದಲ್ಲಿ ಗೂಂಡಾಗಳು ದಾಂಧಲೆಗೆ ಇಳಿದಿದ್ದಾರೆ. ನ್ಯಾಯ ಕೇಳುವ ನೆಪದಲ್ಲಿ ಅರಾಜಕತೆ ಸೃಷ್ಟಿಗೆ ಹೊಂಚು ಹಾಕಲಾಗ್ತಿದೆ. ನೇಪಾಳ, ಬಾಂಗ್ಲಾದೇಶದ ರೀತಿಯಲ್ಲಿ ಕೂಡ ದಂಗೆ ಎಬ್ಬಿಸಲು ಸಂಚು ಬಯಲಾಗಿದೆ. ಎತ್ತ ಸಾಗ್ತಾ ಇದೆ ಸಿಜೆಪಿಯ ಪ್ರತಿಭಟನೆ. ಕಾನೂನು ಉಲ್ಲಂಘನೆ, ನಿಜ ವಿಚಾರ ಕಡೆಗಣನೆ.
ದೆಹಲಿಯ ಜಂತರ್ ಮಂತರ್ನಲ್ಲಿ ಹುಟ್ಟಿದ್ದ ಕಿಡಿ ಈಗ ದೇಶದ ಉದ್ದಗಲಕ್ಕೂ ಕೂಡ ಹಬ್ಬಿದೆ. ಈ ಬೆಳವಣಿಗೆ ನೋಡಿದರೆ ಕಾಕ್ರೋಚ್ಗಳ ಪ್ರತಿಭಟನೆಯ ಉದ್ದೇಶ ವಿದ್ಯಾರ್ಥಿಗಳಿಗೆ ನ್ಯಾಯನ ಅಥವಾ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ಅಥವಾ ಬೇರೇನೋ ಇದೆಯಾ ಅನ್ನೋ ಅನುಮಾನ ಇದೀಗ ಹುಟ್ಟಿಸ್ತಾ ಇದೆ. ಮೇ ತಿಂಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಂಬನಾತ್ಮಕವಾಗಿ ಚಳವಳಿಯಾಗಿ ಆರಂಭಗೊಂಡ ಕಾಕ್ರೋಚ್ ಜನತಾ ಪಾರ್ಟಿ ಈಗ ಸರ್ಕಾರಕ್ಕೆ ದೊಡ್ಡ ಸವಾಲಾಗುವಷ್ಟು ಬೆಳೆದು ನಿಂತಿದೆ. ಹಾಗಿದ್ರೆ ಇದಕ್ಕೊಂದು ಹಿನ್ನೆಲೆಯೂ ಕೂಡ ಇದೆ. ಈವರೆಗೆ ಏನೇನಾಯ್ತು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಏನೆಲ್ಲ ಆಯ್ತು ಅನ್ನೋದನ್ನ ಹೇಳ್ತೀವಿ ನೋಡಿ. ಮೇ 3ರಂದು ದೇಶಾದ್ಯಂತ ನೀಟ್ ಪರೀಕ್ಷೆ ನಡೆದಿತ್ತು. ಮೇ 7ರಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಎನ್ಟಿಎಗೆ ಮಾಹಿತಿ ಲಭ್ಯವಾಗಿದೆ. ಮೇ 8ರಂದು ಪೊಲೀಸ್ ಮತ್ತು ತನಿಖಾ ತಂಡಕ್ಕೆ ಹಸ್ತಾಂತರ ಮಾಡಲಾಗಿದೆ. ಮೇ 12ರಂದು ಪರೀಕ್ಷೆ ರದ್ದು, ಸಿಬಿಐ ತನಿಖೆ ಪ್ರಾರಂಭವಾಯಿತು. ಮೇ 15ರಂದು ರೀನೀಟ್ ಘೋಷಣೆ ಮಾಡುವುದರ ಜೊತೆಗೆ ಸಾರ್ವಜನಿಕ ಕ್ಷಮೆಯಾಚನೆ ಕೇಳಲಾಯಿತು ಹಾಗೂ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸೇರಿದಂತೆ ಹಲವು ಸುಧಾರಣೆ ನಡೆಸಲು ಭರವಸೆ ಕೂಡ ನೀಡಲಾಗಿದೆ. ಅಷ್ಟೇ ಅಲ್ಲದೆ ಜೂನ್ 21ರಂದು ಬಿಗಿ ಭದ್ರತೆಯಲ್ಲಿ ನೀಟ್ ಮರುಪರೀಕ್ಷೆ ನಡೆಸಲಾಗಿದೆ. 16 ಫಲಿತಾಂಶ ಪ್ರಕಟ ಜೊತೆಗೆ ಭರ್ತಿ ಪ್ರಕ್ರಿಯೆಗೆ ಚಾಲನೆ ಕೂಡ ನೀಡಲಾಯಿತು. ಸಿಬಿಐಯಿಂದ 13 ಮಂದಿ ಜೊತೆಗೆ ಸ್ಥಳೀಯ ಪೊಲೀಸರಿಂದ 30 ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ನಡುವೆ ವಿದ್ಯಾರ್ಥಿಗಳಿಗೆ ಬೆಂಬಲ ಕೊಡುವುದಾಗಿ ಹೇಳಿಕೊಂಡು ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಹೋರಾಟವನ್ನು ಬೆಂಬಲಿಸಿದರು. ಜೂನ್ 28ರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ಅಲ್ಲಿಂದಲೇ ನೋಡಿ ಇಡೀ ವಿಷಯ ಒಂದು ರೀತಿಯಲ್ಲಿ ದಾರಿ ತಪ್ಪಲು ಪ್ರಾರಂಭಿಸಿತು. ಹೋರಾಟಕ್ಕೆ ಪ್ರವೇಶ ಪಡೆದ ಜಿರಳೆ ಪಕ್ಷ ಶಾಂತಿಯುತವಾಗಿ ನಡೆಯುತ್ತಿದ್ದ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಕಾಕ್ರೋಚ್ ಜನತಾ ಪಾರ್ಟಿ ಎಂಟ್ರಿ ಕೊಡ್ತಾ ಇದ್ದಂತೆಯೇ ಬೇರೆಯದ್ದೇ ಸ್ವರೂಪವನ್ನು ಪಡೆದುಕೊಂಡಿತು. ಪಾರ್ಟಿಯ ಅಧ್ಯಕ್ಷ ಅಭಿಜಿತ್ ದೀಪ್ಕೆ ನೇತೃತ್ವದಲ್ಲಿ ಹೋರಾಟ ತೀವ್ರವಾಯಿತು. ಹೋರಾಟದ ಸ್ಥಳ ಅಕ್ಷರಶಃ ರಣಾಂಗಣವಾಯಿತು. ನೋಡಿ, 3 ದಿನಗಳ ಹಿಂದೆ ದೆಹಲಿಯಲ್ಲಿ ನಡೆದಿರುವಂತಹ ಗಲಭೆಯೇ ಇದಕ್ಕೆ ಸಾಕ್ಷಿ. ವಿದ್ಯಾರ್ಥಿಗಳ ಸೋಗಿನಲ್ಲಿ ಅರಾಜಕತೆ ಸೃಷ್ಟಿಗೆ ಸಂಚು ರೂಪಿಸಿದ್ದು ಬಯಲಾಯಿತು. ಭದ್ರತಾ ಸಿಬ್ಬಂದಿ ಮೇಲೆ ದಾಳಿ, ಅವರ ವಾಹನಗಳು, ಕಾಂಪೌಂಡ್ಗಳನ್ನು ಧ್ವಂಸ ಮಾಡಲಾಯಿತು. ಸಾರ್ವಜನಿಕ ಸ್ವತ್ತುಗಳಿಗೆ ಹಾನಿ ಮಾಡಲಾಯಿತು. ಪಕ್ಷದ ಕಾರ್ಯಕರ್ತರೆಂದು ಹೇಳಿಕೊಂಡ ಯುವಕರು ಭಾರತದಲ್ಲಿ ನೇಪಾಳದಂತಹ ಸನ್ನಿವೇಶ ತರುವುದಾಗಿ, ಆಡಳಿತ ಬದಲಾವಣೆ ತರುವುದಾಗಿ ಬೆದರಿಕೆ ಕೂಡ ಹಾಕಿದ್ರು. ಇದರಿಂದ ಇವರೆಲ್ಲರೂ ಕೂಡ ನಿಜವಾಗಿಯೂ ವಿದ್ಯಾರ್ಥಿಗಳ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸಿಜೆಪಿ ಬೇಡಿಕೆ ಏನು? ನೋಡಿ, ಸಿಜೆಪಿ ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿರುವಂತಹ ಬೇಡಿಕೆಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ತಕ್ಷಣವೇ ರಾಜೀನಾಮೆ ನೀಡಬೇಕು. ನೀಟ್ ಪರೀಕ್ಷೆ ರದ್ದತಿಯಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು. ಹೋರಾಟಗಾರ ಸೋನಂ ವಾಂಗ್ಚುಕ್ರನ್ನ ತಕ್ಷಣವೇ ಬಿಡುಗಡೆ ಮಾಡಬೇಕು. ಪಕ್ಷದ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿರುವಂತಹ ಪೊಲೀಸರ ಮೇಲೆ ಕ್ರಮ ಆಗಬೇಕು ಅಂತ ಬೇಡಿಕೆ ಇಟ್ಟಿದೆ. अगर जितेंद्र जी ने बोला कि कहीं भी बात हो सकती है तो फिर हम लोगों ने ऑलरेडी सजेस्ट कर दिया जंतर मंतर आ जाइए या तो कोई न्यूट्रल एवेन्यू न्यूट्रल प्लेस आ जाए जैसे कॉन्स्टिट्यूशन क्लब ऑफ इंडिया है, वहाँ पे मिल लेंगे. ಸಿಜೆಪಿಯನ್ನು ಮಾತುಕತೆಗೆ ಕರೆದ ಕೇಂದ್ರ ಸರ್ಕಾರ. ಪ್ರತಿಭಟನೆ ತೀವ್ರತೆಯ ಬೆನ್ನಲ್ಲೇ ಸಿಜೆಪಿ ಜೊತೆ ಸರ್ಕಾರದ ಮಾತುಕತೆ ಮುಂದಾಗಿತ್ತು. 3-4 ಬಾರಿ ಬರಲು ಹೇಳಿದ್ರೂ ಕೂಡ ಸಿಜೆಪಿ ಕಾರ್ಯಕರ್ತರು ಮಾತ್ರ ಬಂದಿಲ್ಲ. ಈ ವಿಚಾರವೂ ಕೂಡ ಇದೀಗ ಭಾರಿ ರಾಜಕೀಯ ಜಟಾಪಟಿಗೆ ದಾರಿ ಮಾಡಿದೆ. ರಾಜೀನಾಮೆ ಕೊಡುತ್ತಲ್ಲಿ ಏನ್ ತಪ್ಪಿದೆ? ರಾಜೀನಾಮೆ ಕೊಟ್ಬಿಟ್ರೆ ಏನಾಗುತ್ತದೆ? ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗಲಿ, ಇವೆಲ್ಲ ಕೂಡ ಚರ್ಚೆ ಆಗಬೇಕಿದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಕೂಡ ಆಗಬೇಕು. ನಾವು ನಿಮಗೂ ಎಷ್ಟೋ ಸಂದರ್ಭದಲ್ಲಿ ಟೀಕೆ ಬೇಡ ಅಂತ ಹೇಳ್ತೀವ. ಟೀಕೆ ಮಾಡಬೇಕು. ಟೀಕೆ ಮಾಡಿದ್ರೆ ನಾವು ತಿದ್ಕೊಳ್ತೀವಿ. ನಾವು ಟೀಕೆ ಮಾಡಿದಾಗ ನೀವು ತಿದ್ಕೋಬೇಕು. ಇದು ವ್ಯವಸ್ಥೆ. ಇದು ನನ್ನ ಅಭಿಪ್ರಾಯ. ಪ್ರಮುಖವಾಗಿ ಚುನಾಯಿತ ಪ್ರತಿನಿಧಿ ಅಂತ ಹೇಳಿದ್ರೆ ಜನ ಚುನಾಯಿತ ಮಾಡುವಂತದ್ದು, ಅಧಿವೇಶನದಲ್ಲಿ ಭಾಗವಹಿಸಿ ಅಧಿವೇಶನದಲ್ಲಿ ಸರ್ಕಾರ ಮಾಡೋ ತಪ್ಪುಗಳನ್ನ ಎತ್ತಿ ಹಿಡಿಯೋ ಕೆಲಸ, ಜನಗಳಿಗೆ ತಿಳಿಸುವಂತ ಕೆಲಸ ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಯ ಕರ್ತವ್ಯ. ಆದರೆ ನೀಟ್ ವಿಚಾರವಾಗಿ ಸಂಬಂಧಪಟ್ಟಂತೆ ಸಂಸತ್ನಲ್ಲಿ ಚರ್ಚೆ ಮಾಡದೆ ರಾಹುಲ್ ಗಾಂಧಿ ಪಲಾಯನ ಯಾಕೆ ಮಾಡಿದ್ರು? ಒಟ್ಟಾರೆಯಾಗಿ ನೀಟ್ ಪರೀಕ್ಷೆ ನೆಪದಲ್ಲಿ ನಡೆದಿರುವಂತಹ ಹೋರಾಟ ಹಳಿ ತಪ್ಪಿದಂತೂ ನಿಜ. ಮೂಲ ಉದ್ದೇಶದ ದಿಕ್ಕನ್ನು ತಪ್ಪಿಸಲು ಯಾರ ಹುನ್ನಾರ, ಅವರ ಉದ್ದೇಶವಾದರೂ ಏನು ಅನ್ನೋದು ಬಯಲಾಗಬೇಕಾಗಿದೆ.